ಯಲಹಂಕದಲ್ಲಿ ಡ್ರಗ್ಸ್ ಪೆಡ್ಲಿಂಗ್ ಮಾಡ್ತಾ ಇದ್ದಂತ ವಿದೇಶಿ ಪ್ರಜೆಯನ್ನ ಲಾಕ್ ಮಾಡಿದ್ದಾರೆ ಪೊಲೀಸರು. ಡ್ರಗ್ಸ್ ವಿರುದ್ಧ ಸಮರ ಸಾರ್ತಾ ಇರುವಂತಹ ಅಧಿಕಾರಿಗಳು ಯಲಹಂಕದಲ್ಲಿ ಡ್ರಗ್ ಪೆಡ್ಲಿಂಗ್ ಮಾಡ್ತಾ ಇದ್ದಂತ ವಿದೇಶಿ ಪ್ರಜೆಯನ್ನ ಲಾಕ್ ಮಾಡಿದ್ದಾರೆ. ಬಟ್ಟೆ ಮಾರೋ ನೆಪದಲ್ಲಿ ಡ್ರಗ್ ಡೀಲಿಂಗ್ ಮಾಡ್ತಾ ಇದ್ದ ಫಾರಿನರ್ ನೈಜೀರಿಯಾ ಪ್ರಜೆ ಸ್ಯಾಮ್ಯುಯಲ್ ಇಕ್ಕೆನಾ ಅನ್ನುವಂತಹ ವ್ಯಕ್ತಿಯನ್ನ ಬಂಧಿಸಿದ್ದಾರೆ. ಬಿಸಿನೆಸ್ ವೀಸಾದಡಿಯಲ್ಲಿ ಅವನು ಭಾರತಕ್ಕೆ ಅಂತ ಬಂದಿರ್ತಾನೆ. ಸ್ಯಾಮ್ಯುಯಲ್ 2012ರಲ್ಲಿ ಭಾರತಕ್ಕೆ ಬಂದಿರ್ತಾನೆ. ದೆಹಲಿ ಮುಂಬೈನಲ್ಲಿ ಬಟ್ಟೆ ವ್ಯಾಪಾರ ಮಾಡ್ತಾ ಇರ್ತಾನೆ ಈ ವ್ಯಕ್ತಿ. ಇನ್ನು ಬನ್ನೇರ್ಘಟ್ಟ ಬಳಿ ಬಟ್ಟೆ ವ್ಯಾಪಾರ ಮಾಡುವಾಗ ಡ್ರಗ್ ಡೀಲ್ ಕೂಡ ಕೈ ಹಾಕ್ತಾನೆ. ಆರೋಪಿಯಿಂದ 2 ಕೋಟಿ ಮೌಲ್ಯದ 2 ಕೆಜಿ MDMA ಡ್ರಗ್ ಅನ್ನ ಸೀಸ್ ಮಾಡಲಾಗಿದೆ. ಯಲಹಂಕ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ಕೂಡ ದಾಖಲಿಸಿಕೊಂಡಿದ್ದಾರೆ ಅಧಿಕಾರಿಗಳು. ಯಲಹಂಕ ಪೊಲೀಸರ ಈ ಡ್ರಗ್ಸ್ ಡೀಲರ್ಗಳು ಏನೇನಿದ್ದಾರೆ ಅವರನ್ನ ಪತ್ತೆ ಹಚ್ಚುವಂತ ಕಾರ್ಯ ಏನಿದೆ ಮುಂದುವರೆದಿರುವಂತದ್ದು. ಎಲ್ಲಾ ಕಡೆ ಪೊಲೀಸರು ಇವಾಗ ಅಲರ್ಟ್ ಆಗಿದ್ದಾರೆ. ಎಲ್ಲೆಲ್ಲಿ ಡ್ರಗ್ಸ್ ದಂಧೆ ನಡೀತಾ ಇದೆ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡಿ ಅವರನ್ನ ಡ್ರಗ್ ಮುಕ್ತವನ್ನಾಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಈಗ ಈ ಆರೋಪಿಯಿಂದ 2 ಕೋಟಿ ಮೌಲ್ಯದ 2 ಕೆಜಿ MDMA ಡ್ರಗ್ ಅನ್ನ ಸೀಸ್ ಮಾಡ್ಕೊಂಡಿರುವಂತದ್ದು. ಈ ವ್ಯಕ್ತಿ ಭಾರತಕ್ಕೆ ಕೆಲಸದ ನಿಮಿತ್ತ ಬಂದಿರ್ತಾನೆ. ಬಟ್ಟೆ ವ್ಯಾಪಾರವನ್ನ ಮಾಡಿಕೊಂಡು ಸೈಡ್ ಬಿಸ್ನೆಸ್ ತರ ಡ್ರಗ್ ಸ್ಟೀಲ್ ಮಾಡ್ತಾ ಇರ್ತಾನೆ. ಡ್ರಗ್ ಪೆಡ್ಲರ್ ಇವನು. ಬೇರೆ ದೇಶದಿಂದ ಬಂದು ಭಾರತದಲ್ಲಿ ಜನತೆಯನ್ನ ಯಾಮಾರಿಸೋದಕ್ಕೆ ಪ್ರಯತ್ನ ಪಡುತ್ತಾ ಇರ್ತಾನೆ. ಅದೇ ರೀತಿಯಾಗಿ ಇವನ ಜಾಲವನ್ನ ಪತ್ತೆ ಹಚ್ಚುವಲ್ಲಿ ಈಗ ಒಂದು ರೀತಿಯಾಗಿ ಕೈ ಹಾಕಿದ್ದಾರೆ ಪೊಲೀಸರು.